ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಹೊಸದಾಗಿ ಒಂದು ಗಣಿತ ಪಾರ್ಕ್ ಅಂತ ನಾವು ನಿರ್ಮಿಸಿದ್ದೇವೆ. ಅದು ಒಂದು ಸುಮಾರು 30 ಲಕ್ಷದ ಅನುದಾನದಲ್ಲಿ ಮಾಡಲಾಗಿದೆ. ಅದರಲ್ಲಿ ಒಂದು 28 ಮಾದರಿಗಳನ್ನು ಮಾಡಿದ್ದೇವೆ. ಅದು ಒಂದು ಸ್ಟೈನ್ಲೆಸ್ ಸ್ಟೀಲ್ ಯೂಸ್ ಮಾಡಿ, ಮತ್ತು ಅಲ್ಯೂಮಿನಿಯಂ ECP ಸೀಟ್ ಅಂತ ಹೇಳ್ತಾರೆ, ಅವು ಎಲ್ಲ ಮಾಡೋದರಿಂದ ಒಳ್ಳೆ ಗುಣಮಟ್ಟದಾಗುತ್ತೆ, ಕ್ವಾಲಿಟಿ ಆಗುತ್ತೆ, ನೋಡಲಿಕ್ಕೂ ಅಪಿಯರೆನ್ಸ್ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಿದ್ದೇವೆ. ಅದರಲ್ಲಿ 28 ಮಾದರಿಗಳಲ್ಲಿ ಟ್ರ್ಯಾಂಗಲ್ಗಳ ಬಗ್ಗೆ ಅವರು ಟೈಪ್ಸ್ ಆಫ್ ಟ್ರ್ಯಾಂಗಲ್ಲು, ಟೈಪ್ಸ್ ಆಫ್ ಪಾಲಿಗೋನು, ಮತ್ತು ನಾನಾ ರೀತಿಯ ಅಂದರೆ ಈಗ ಸರ್ಕಲ್ ಥೆರಮ್ಗಳ ಬಗ್ಗೆ, ಪೈಥಾಗೊರಸ್ ಥೆರಮ್ ಆಗಲಿ, ಮತ್ತು ಯೂಲರ್ಸ್ ಫಾರ್ಮುಲಾದಾಗಲಿ ನಾನಾ ರೀತಿಯ ಇವುಗಳನ್ನು ಸುಲಭವಾಗಿ ಅವರು ಅರ್ಥೈಸ್ಕೊಳ್ಳುವಂಗೆ ನಾವು ಅದನ್ನು ರೆಡಿ ಮಾಡಿದ್ದೇವೆ. ಅದನ್ನು ಒಂದು ಗೈಡೆನ್ಸ್ ಕೊಟ್ಟಿರೋದು ನಮ್ಮ ನಿರ್ದೇಶಕರಾಗಿದ್ದರು ಬೋಳಿಶೆಟ್ಟಿ ಅವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ನಾವು ಮಾಡಲಾಗಿತ್ತು. ಸದ್ಯ ಇವಾಗ ಏನಾಯ್ತು ಅಂದರೆ ಹಾಲಿಡೇಸ್ ಇರೋದರಿಂದ ಮಕ್ಕಳು ಬರ್ತಾ ಇರೋದು ರಷ್ಯಾಗೆ ನೋಡಿ ಅವರು ಭಾಳ ಅದನ್ನು ಒಳ್ಳೆಯ ಇದರಲ್ಲಿ ಅವರು ಅನುಕೂಲ ಆಗಿದೆ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಆ ಮಾದರಿಗಳಿಂದ. ಅದರಲ್ಲಿ ಅವರು ಹೇಳಿದರು, ಈ ಮಾದರಿಯಲ್ಲಿ ಈ ಥರ ನಾವು ಎಲ್ಲಿ ನೋಡಲಿಲ್ಲ, ಇದು 3 ಆಯಾಮಗಳದ್ದು, 4 ಆಯಾಮಗಳದ್ದು, ಈ ರೀತಿ ನಾನಾ ನಮೂನೆಯ ಒಂದು ಮಾದರಿಗಳನ್ನು ಮಾಡಿದ್ದೆ. ಈ ಥರ ಅವರು ಬೇರೆ ಕಡೆ ನಮ್ಗೆ ಎಲ್ಲಿ ಸಿಗಲಿಲ್ಲ ಅನ್ನೋ ಇದನ್ನು ಕೂಡ ತಿಳಿಸಿದ್ರು. ಹೀಗಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ನಾವು ಮಾಡಿ ಅದನ್ನು ವೀಕ್ಷಕರಿಗೆ ಇಲ್ಲಿ ಓಪನ್ನಿಗೆ ಇಟ್ಟಿದ್ದೇವೆ. ಅದು ಹೇಗಿದೆ ಅಂದರೆ, ಈಗ ಏನಾಗ್ತಾಯಿತ್ತು, ಇಲ್ಲಿವರೆಗೆ ನಾವು ವಿಜ್ಞಾನದ ಬಗ್ಗೆನೇ ಜಾಸ್ತಿ ಆಸಕ್ತಿ ಮೂಡಿಸ್ಲಿಕ್ಕೆ ಮಾಡ್ತಾ ಬಂದಿದ್ದೆವು. ಇವಾಗ ಏನಾಯಿತು, ಗಣಿತದ ಬಗ್ಗೆ ಸ್ವಲ್ಪ ಆಸಕ್ತಿ ಮೂಡಲಿ, ಎಲ್ಲರಿಗೂ ಗಣಿತ ಅಂದರೆ ದೊಡ್ಡ ಸಮಸ್ಯೆ ಭಾಳ ಅವ್ರಿಗೆ ಅನ್ನಿಸ್ತಾ ಇರ್ತೈತಿ, ಅದು ಸುಲಭ ಆಗಲಿ ಅಂತ ಮಾದರಿ ರೂಪದೊಳಗೆ ಮಾಡಿದಾಗ ಅವರು ಮುಟ್ಟಿ ನೋಡಿ ಮಾಡಿದ ಮೇಲೆ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಜಾಸ್ತಿ ನೆನಪಿಟ್ಕೊಳ್ಳಿಕ್ಕೆ ಸರಳವಾಗಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೆ ಇದನ್ನು